ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧ 6ನೇ ದಿನಕ್ಕೆ ಕಾಲಿಟ್ಟಿದ್ದು ಯುದ್ಧ ನಿಲ್ಲುವಂತೆ ಕಾಣುತ್ತಿಲ್ಲ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿಗೆ ಇರಾನ್ ಕೂಡ ಪ್ರತ್ಯುತ್ತರ ಕೊಡ್ತಾ ಇದ್ದು 5,000 ಕಿಲೋಮೀಟರ್ ದೂರಕ್ಕೆ ಗುರಿ ಇಟ್ಟು ದಾಳಿ ನಡೆಸ್ತಾ ಇದೆ. 5,000 ಕಿಲೋಮೀಟರ್ ದೂರ ಸಾಗುವ ಕ್ಷಿಪಣಿ ದಾಳಿ ಮಾಡಿದ್ದು ಕತಾರ್ನಲ್ಲಿನ ಅಮೆರಿಕದ ಸೇನಾ ನೆಲೆಗಳನ್ನು ಒಡಿಸ್ ಮಾಡಿದೆ. ಸೇನಾ ನೆಲೆ ಒಡಿಸ್ ಬಗ್ಗೆ ಸ್ಯಾಟಲೈಟ್ ಇಮೇಜಸ್ ರಿಲೀಸ್ ಮಾಡಿದ್ದು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಎಂಬ ಸಂದೇಶ ರವಾನಿಸಿದೆ. ಇರಾನ್ ಮೇಲೆ ಅಮೆರಿಕ ನಿರಂತರ ದಾಳಿ ಮಾಡ್ತಿದೆ. ಇರಾನ್ ಕ್ಷಿಪಣಿ ತಾಣಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಿದೆ. ಇರಾನ್ ಏರ್ ಡಿಫೆನ್ಸ್ ಟಾರ್ಗೆಟ್ ಮಾಡಿ ಸ್ಟ್ರೈಕ್ ನಡೆದಿದ್ದು ಅಮೆರಿಕದ ದಾಳಿಗೆ ಇರಾನ್ ಸೇನೆ ಪತ್ರಗೊಟ್ಟಿದೆ. ಈ ಬಗ್ಗೆ ಅಮೆರಿಕ ಸೇನೆ ಎಕ್ಸ್ನಲ್ಲಿ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದು ಎಪಿಕ್ ಫ್ಯೂರಿ ಯುದ್ಧದ 100 ಗಂಟೆಗಳು ಅನ್ನೋ ಟೈಟಲ್ ಕೊಟ್ಟಿದೆ. Launched Operation Epic Fury. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ. ಇರಾನ್ನ ರಕ್ಷಣಾ ವ್ಯವಸ್ಥೆಯನ್ನೇ ಇಸ್ರೇಲ್ ಒಡಿಸ್ ಮಾಡಿದೆ. ಇಸ್ಫಹಾನ್ನಲ್ಲಿರುವ ರಕ್ಷಣಾ ವ್ಯವಸ್ಥೆ ಮೇಲೆ ಮಿಸೈಲ್ ಅಟ್ಯಾಕ್ ಮಾಡಲಾಗಿದೆ. ಕಾಮ್ ಪ್ರದೇಶದಲ್ಲಿ ದಾಳಿ ಮಾಡಿರುವ ಇಸ್ರೇಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ಸೇನಾ ನೆಲೆಯನ್ನು ಧ್ವಂಸಗೊಳಿಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣಾ ವಾಹನವು ಒಡಿಸಾಗಿದ್ದು ಇರಾನ್ ಕಂಗಾಲಾಗಿದೆ. ಇರಾನ್ನ ಡ್ರೋನ್ ಕ್ಷಿಪಣಿ ದಾಳಿಗೆ ಅಮೆರಿಕ ಬೆದರಿತ ಅನ್ನೋ ಸಂದೇಹ ಈಗ ಕಾಡ್ತಿದೆ. ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅವರ ಸಹಾಯವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೇಳಿದ್ರು ಎನ್ನಲಾಗಿದೆ. ಸದ್ಯ ಉಕ್ರೇನ್ ಸೇನೆ ಮಧ್ಯಪ್ರಾಚ್ಯಾದ್ಯಂತ ತೆರಳುತ್ತಾ ಇದೆ ಎನ್ನಲಾಗಿದೆ. ಸೇನೆ ಕಳುಹಿಸುವ ಬಗ್ಗೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಯಾರ ನಿರ್ದೇಶನದಂತೆ ಉಕ್ರೇನ್ ಸೇನೆ ಮಧ್ಯಪ್ರಾಚ್ಯಕ್ಕೆ ತೆರಳಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಹೊರಬರಬೇಕಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಹೆಚ್ಚಾದ ಹಿನ್ನೆಲೆಯಲ್ಲಿ ಚೀನಾ ಈಗ ಅಲರ್ಟ್ ಆಗಿದೆ. ವಾರ್ ಪರಿಸ್ಥಿತಿ ತಿಳಿಗೊಳಿಸುವ ಸಲುವಾಗಿ ಚೀನಾ ಮಧ್ಯಸ್ಥಿಕೆ ವಹಿಸಲು ವಿಶೇಷ ರಾಯಭಾರಿಯನ್ನ ಕಳಿಸಿದೆ. ಈ ಬಗ್ಗೆ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಮಾಹಿತಿ ಕೊಟ್ಟಿದ್ದಾರೆ. ತೈಲ ಸಾಗಾಟದಲ್ಲಿ ಪ್ರಮುಖ ಪಾತ್ರ ವಹಿಸುವ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿದ್ದು ಕಚ್ಚಾ ತೈಲ ಪೂರೈಕೆ ಮೇಲೆ ದೊಡ್ಡ ಹೊಡೆತ ಬಿದ್ದಿದೆ. ಭಾರತಕ್ಕೆ ತೈಲ ತರ್ತಿದ್ದ 37 ಹಡಗುಗಳನ್ನು ತಡೆದು ನಿಲ್ಲಿಸಲಾಗಿದೆ. ಆದರೆ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಸಮಸ್ಯೆ ಆದರೆ ನಾವಿದ್ದೀವಿ ಅಂತ ರಷ್ಯಾ ಭರವಸೆ ಕೊಟ್ಟಿದೆ. ಇರಾನ್ ಇಸ್ರೇಲ್ ವಾರ್ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಲಾಕ್ ಆಗಿದ್ದ 50 ಜನರು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಶಾರ್ಜಾದಿಂದ ಕೊಚ್ಚಿನ್ ಮೂಲಕ ಬೆಂಗಳೂರಿಗೆ ಬಂದಿದ್ದಾರೆ. ಕನ್ನಡಿಗರನ್ನ ಕರೆತರುವುದಕ್ಕಾಗಿ ಕೊಚ್ಚಿನ್ನಿಂದ ಎಂಎಲ್ಎ ನಾಗೇಂದ್ರ ವಿಮಾನ ವ್ಯವಸ್ಥೆ ಮಾಡಿದ್ರು. ಶಾಸಕರ ನೆರವಿನಿಂದಾಗಿ ಬಳ್ಳಾರಿಯ 35 ಜನರು ಹಾಗೂ ಚಿತ್ರದುರ್ಗದ 15 ಜನರು ಬೆಂಗಳೂರಿಗೆ ಬಂದಿದ್ದಾರೆ. ಈ ವೇಳೆ ಶಾಸಕ ನಾಗೇಂದ್ರ ಅವರ ಸಹಾಯಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ನಮ್ಮ ಮಂತ್ರಿ ನಾಗೇಂದ್ರ ಹರ್ಟ್ಲಿ ಫ್ರೆಂಡ್, ನಮ್ಮ ಮಂತ್ರಿಗಳ ಶಾಸಕರಾಗಿರುವಂತಹ ನಾಗೇಂದ್ರ ಅವರ ಒಂದು ಬಹಳ ಸಾರ್ಥಕ ಫಲ ಫಲ ಕೊಟ್ಟಿದೆ. ಅವರು ಬಹಳ ಡೇ ಒನ್ನಲ್ಲಿ ನನ್ನ ಮಗನಿಗೆ ಕಾಲ್ ಮಾಡಿ ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ, ಐ ವಾಂಟ್ ಮೈ ಪೀಪಲ್ ಹ್ಯಾಸ್ ಟು ಬಿ ಡಿಸ್ಕಸ್ ಅಂತ ಹೇಳುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ನನ್ನ ಕೆಲವು ವಿಧಾಯತಿ ತಂಡದವರಿಂದ ಇವರನ್ನು ಮೀಟ್ ಮಾಡಲಿಕ್ಕೆ ಹೇಳಿದೆ. ಮತ್ತು ಇವರಿಗೂ ಆ ಭಾಗದವರನ್ನು ಹೆಲ್ಪ್ ಮಾಡಿದ್ದಾರೆ. ಬಹುಶಃ ಇಂತಹ ಸಂದರ್ಭದಲ್ಲಿ ಈ ಸೇವೆಯನ್ನು ಮಾಡಿದಂತಹ ನಾಗೇಂದ್ರ ಅವರು ಆದಷ್ಟು ಬೇಗ ಮಂತ್ರಿಯಾಗಿ ಬರಬೇಕು. ಇರಾನ್ ಇಸ್ರೇಲ್ ವಾರ್ನಿಂದಾಗಿ ಜಿದ್ದಾದಲ್ಲಿ ಸಿಲುಕಿದ್ದ ಕನ್ನಡಿಗರು ಜಿದ್ದಾದಿಂದ ವಾಪಸ್ ತಾಯ್ನಾಡಿಗೆ ಬಂದಿದ್ದಾರೆ. 6E78 ಇಂಡಿಗೋ ವಿಮಾನದಲ್ಲಿ 200ಕ್ಕೂ ಹೆಚ್ಚು ಪ್ರಯಾಣಿಕರು ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ಯಾವುದೇ ಸಮಸ್ಯೆ ಆಗದ ಹಾಗೆ ಸುರಕ್ಷಿತವಾಗಿ ವಾಪಸ್ ಬೆಂಗಳೂರಿಗೆ ಕನ್ನಡಿಗರು ಬಂದಿದ್ದಾರೆ. 3 days ಫ್ಲೈಟ್ಸ್ ಮುಚ್ಚಿದ್ದು, ಇವಾಗ ಜಸ್ಟ್ 2 days ಬಿಫೋರ್ ಫ್ಲೈಟ್ಸ್ ಎಲ್ಲ ಓಪನ್ ಆಯ್ತು. ಅಷ್ಟೊಂದು ಕ್ರೂಷಿಯಲ್ ಏನೂ ಇಲ್ಲ ಅಂತಾರೆ. ಎಲ್ಲ ಸೇಫ್ ಇದೆ. ನಥಿಂಗ್ ಟು ಆಕ್ಚುಲಿ ಹೇಳ್ಬೇಕಂದ್ರೆ ಕರೆಕ್ಟ್ ಡೇಟಿಂಗ್ ಇತ್ತು ಫ್ಲೈಟ್. ಅದಕ್ಕೆ ನೋ ಪ್ರಾಬ್ಲಮ್ ಆಯ್ತು. ಒಂದು ನಮ್ಮ ಜೊತೆಗಿರೋರ್ದು ಒಂದು 2-3 ಮೆಂಬರ್ಸ್ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಅದಕ್ಕೆ ಸ್ವಲ್ಪ 1-2 ದಿವಸ ವೇಟ್ ಮಾಡಿದ್ರು ಅವರು ನಮ್ ಜೊತೆಗೆ ಬರ್ಲಿ. ಫ್ಲೈಟ್ ಸಿಗಲ್ಲ ಕ್ಯಾನ್ಸಲ್ ಆಗಿದ್ರೆ ಜಾಸ್ತಿ ಅವರು ಎಲ್ಲ ಹಚ್ಚಕ್ಕಾಗಿದೆ. ಜೆದ್ದ ಹತ್ರ, ಮಕ್ಕ ಹತ್ರ, ರಿಯಾದು ಎಲ್ಲ ಅಲ್ಲೇ ಇದ್ದಾರೆ. ಏನಾದ್ರೂ ಫೆಸಿಲಿಟಿ ಮಾಡ್ಬೇಕು ಇವಾಗ ಎಲ್ಲರಿಗೆ, ಇಂಡಿಯಾ ಅವ್ರಿಗೆ ವಾಪಸ್. ನಾನ್ ನೋಡಿದ್ರು 1 month ಏನೋ ಟೇಸ್ಟ್ ಹೋಗಿತ್ತು. ಅದೇ ಉಮ್ರಾಗೆ ಹೋಗಿದ್ದು. ಇವಾಗ ವಾಪಸ್ ಬಂದಿದ್ದೀವಿ. ಇವಾಗ ಫ್ಲೈಟ್ ನಮ್ದೇನೆ ಕ್ಯಾನ್ಸಲ್ ಆಗಿರೋದು. ಗಲ್ಫ್ ಏರ್ ಇತ್ತು ನಮ್ದು ಫ್ಲೈಟ್. ಫಸ್ಟ್ ಮಾರ್ಚ್ಗೆ ಇತ್ತು, ಇವಾಗ ಕ್ಯಾನ್ಸಲ್ ಆಯ್ತು. ಇವಾಗ ಮನೆ ಹತ್ರ ಬೇಗ ಬಂದ್ಬಿಡಿ ಅಂತ, ಪರಿಸ್ಥಿತಿ ಚೆನ್ನಾಗಿಲ್ವಾ, ಬಂದ್ಬಿಡಿ ಅಂತ ಹೇಳಿದ್ದಾರೆ. 3 days ಫ್ಲೈಟ್.
ಇರಾನ್ ಇಸ್ರೇಲ್ ವಾರ್ ವಿಚಾರವಾಗಿ ಬೆಳಗಾವಿಯ ಯಡೂರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಶೈಲ ಜಗದ್ಗುರು ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀ ಯುದ್ಧ ನಿಲ್ಲಿಸಲು ಭಾರತ ಮಧ್ಯಪ್ರವೇಶ ಮಾಡಬೇಕು. ಇರಾನ್ ಇಸ್ರೇಲ್ನಲ್ಲಿ ಯುದ್ಧ ನಡೀತಾ ಇದೆ. ಈ ಯುದ್ಧ ನಡೆಯಬಾರದಿತ್ತು. ಈ ಯುದ್ಧವನ್ನು ನಿಲ್ಲಿಸಲು ಭಾರತ ಮಧ್ಯಪ್ರವೇಶ ಮಾಡಬೇಕು. ಭಾರತ ಸರ್ಕಾರಕ್ಕೆ ಉಪರಾಷ್ಟ್ರಪತಿ ಮೂಲಕ ಸ್ವಾಮೀಜಿ ಸಲಹೆ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯ ಉದ್ವಿಗ್ನತೆ ಭೀತಿ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ಗಾಗಿ ಜನ ಸಾಲ್ಗಟ್ಟಿ ನಿಂತಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಾ ಇರುವ ಹಿನ್ನೆಲೆ ಇಂಧನ ಕೊರತೆ ಹಾಗೆಯೇ ಬೆಲೆ ಏರಿಕೆಯ ಭೀತಿ ಹೆಚ್ಚಾಗಿದೆ. ಹೀಗಾಗಿ ಸ್ಥಳೀಯರು ತಮ್ಮ ವಾಹನಗಳಿಗೆ ಪೆಟ್ರೋಲ್ ತುಂಬಿಸುವುದರ ಜೊತೆಗೆ ಮುನ್ನೆಚ್ಚರಿಕೆಯಾಗಿ ಬಾಟ್ಲಿಗಳಲ್ಲಿಯೂ ಪೆಟ್ರೋಲ್ ಸಂಗ್ರಹಿಸಿಕೊಂಡು ಹೋಗ್ತಿದ್ದಾರೆ. ಹೀಗಾಗಿ ಪೆಟ್ರೋಲ್ ಬಂಕಲ್ಲಿ ಜನಜಂಗುಳಿ ಜಾಸ್ತಿಯಾಗಿದೆ. ಮಧ್ಯಪ್ರಾಚ್ಯದ ದೇಶದಲ್ಲಿ ನಡೀತಾ ಇರೋ ಯುದ್ಧದ ಎಫೆಕ್ಟ್ ಭಾರತೀಯರ ಅಡುಗೆ ಮನೆಗೆ ತಟ್ಟಿದೆ. ಅಡುಗೆ ಎಣ್ಣೆಯ ಬೆಲೆ ಏರಿಕೆಯಾಗಿದೆ. ವಾರಕ್ಕೆ ಹೋಲಿಸಿದರೆ ಈ ವಾರ 1 ಲೀಟರ್ ಅಡುಗೆ ಎಣ್ಣೆ ಬೆಲೆ 4 ರಿಂದ 5 ರೂಪಾಯಿವರೆಗೆ ಏರಿಕೆಯಾಗಿದೆ. ಮುಂದಿನ ವಾರದಲ್ಲಿ 10 ರಿಂದ 15 ರೂಪಾಯಿವರೆಗೆ ಏರಿಕೆ ಆಗುವ ಸಾಧ್ಯತೆ ಇದೆ. ವಾರಕ್ಕಿಂತ ಹೆಚ್ಚು ಕಾಲ ಯುದ್ಧ ಮುಂದುವರೆದರೆ ಭಾರತದ ಮೇಲೆ ದೊಡ್ಡ ಎಫೆಕ್ಟ್ ಬೀಳುವ ಸಾಧ್ಯತೆ ಇದೆ. ಹರ್ಮುಜ್ ಜಲಸಂಧಿ ಮೂಲಕ ಭಾರತ ವಸ್ತುಗಳನ್ನು ಆಮದು ಮಾಡಿಕೊಡ್ತಾ ಇತ್ತು. ಆದರೆ ಈ ಯುದ್ಧದ ಕಾರಣದಿಂದಾಗಿ ಗುಡ್ ಹೋಪ್ ಶಿಖರದ ಕಡೆಯಿಂದ ಹಡಗುಗಳು ಬರಬೇಕಾಗಿರುವುದರಿಂದ ಆಮದು ಶುಲ್ಕ ಹೆಚ್ಚಾಗ್ತಾ ಇದೆ. ಈ ಕಾರಣದಿಂದಾಗಿ ಅಡುಗೆ ಎಣ್ಣೆ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ. ಇನ್ನು ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಎಫೆಕ್ಟ್ನಿಂದಾಗಿ ಬೆಂಗಳೂರಲ್ಲೂ ಕೆಲ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ದಿನಬಳಕೆಯ ವಸ್ತುಗಳು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾಗಿದ್ದು, ಇದರ ಜೊತೆಗೆ ಚಿನ್ನ, ಪೈಂಟ್, ಟೈರ್, ಕೆಮಿಕಲ್ಸ್, ಫರ್ಟಿಲೈಸರ್, LPG, ಪೆಟ್ರೋಕೆಮಿಕಲ್, ಸೋಲಾರ್ ಪ್ಯಾನೆಲ್, ಕೃಷಿ ಸಂಬಂಧಿತ ಕೆಲ ಉಪಕರಣಗಳು ಬೆಲೆ 10 ರಿಂದ 20% ಏರಿಕೆಯಾಗಿದೆ. ಇನ್ನು ಯುದ್ಧದಿಂದಾಗಿ ಕುಕ್ಕುಟೋದ್ಯಮಕ್ಕೂ ಭಾರಿ ಹೊಡೆತ ಬಿದ್ದಿದೆ. ರಫ್ತಾಗದೆ ರಾಜ್ಯದಲ್ಲಿ ಲಕ್ಷಾಂತರ ಮೊಟ್ಟೆ ಉಳಿದಿದೆ. ವಿಮಾನಗಳ ಹಾರಾಟ, ಹಡಗು ಸಂಚಾರ ಸ್ಥಗಿತವಾದ ಕಾರಣ ದಕ್ಷಿಣ ಭಾರತದಿಂದಲೇ 80 ಲಕ್ಷ ರಫ್ತಾಗ್ತಾ ಇದ್ದ ಮೊಟ್ಟೆಗಳು ರಫ್ತಾಗದೆ ಇಲ್ಲೇ ಉಳಿದುಕೊಂಡಿದ್ದಾವೆ. ಸದ್ಯ ಮೊಟ್ಟೆ ರಫ್ತಾಗದ ಹಿನ್ನೆಲೆಯಲ್ಲಿ ಕುಕ್ಕುಟೋದ್ಯಮಕ್ಕೆ ಭಾರಿ ನಷ್ಟ ಉಂಟಾಗಿದೆ. ನಾಳೆ ಸಿಎಂ ಸಿದ್ದರಾಮಯ್ಯನವರಿಂದ 17ನೇ ದಾಖಲೆ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ರಂಗೋಲಿಯಲ್ಲೇ ಸಿಎಂ ಸಿದ್ದರಾಮಯ್ಯ ಭಾವಚಿತ್ರ ಮೂಡಿಸಲಾಗಿದೆ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ 8,000 ಚದರ ಅಡಿಯಲ್ಲಿ ಭಾವಚಿತ್ರ ರಚನೆ ಮಾಡಲಾಗಿದೆ. ಕರ್ನಾಟಕದ ಮ್ಯಾಪ್ ಮಧ್ಯ ಸಿದ್ದರಾಮಯ್ಯ ಚಿತ್ರ ಮೂಡಿಸಿದ್ದು, ಕಲಾವಿದ ಪುನಿ ಕೈಚಳಕದಲ್ಲಿ ರಂಗೋಲಿಯಲ್ಲಿ ಚಿತ್ರ ಮೂಡಿಬಂದಿದೆ. ಸಿಎಂ ನಾಳೆ ಬಜೆಟ್ ಮಂಡನೆ ವಿಚಾರವಾಗಿ ಬೆಂಗಳೂರಲ್ಲಿ ಮಾತಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್, ಸಿದ್ದರಾಮಯ್ಯ ಈಗ ಸಾಲರಾಮಯ್ಯ ಆಗಿದ್ದಾರೆ. ಜನರಿಗೆ ಹೊರೆಯಾಗದ ಬಜೆಟ್ ಕೊಡಬೇಕು, ಆದರೆ ಸಾಲ ಮಾಡಿ ಸರ್ಕಾರ ನಡೆಸೋಕೆ ನೀವೇ ಬೇಕಾ? ನಮ್ಮೂರಲ್ಲಿ ತರಕಾರಿ ವ್ಯಾಪಾರ ಮಾಡೋರು ಇದನ್ನು ಮಾಡ್ತಾರೆ. ಸಾಲ ಮಾಡಿ ಸರ್ಕಾರ ನಡೆಸಲು ಸಿದ್ದರಾಮಯ್ಯ ಯಾಕೆ ಬೇಕು? ಬೊಮ್ಮಾಯಿ ಅವರು ಸಾಲವಿಲ್ಲದ ಬಜೆಟ್ ಕೊಟ್ಟಿದ್ರು. ಮೋದಿ ಬೈಯೋದು, 5 ಗ್ಯಾರಂಟಿ ಹೊಗಳೋದೇ ಇವರ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ಇನ್ನಿದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಂದರೆ ನಾವು ಆರ್ಥಿಕ ಶಿಸ್ತನ್ನು ಕಾಪಾಡಿದೆ ಅಂತ ತೋರಿಸ್ತಾ ಇದ್ದಾರೆ. ನಾನು ಇಡೀ ರಾಜ್ಯದ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ, ಇದುವರೆಗೂ 12-13 ಜನ ಮುಖ್ಯಮಂತ್ರಿಗಳು ಆಗೋಗಿದ್ದಾರೆ. ಅವರೆಲ್ಲ ಎಷ್ಟು ಸಾಲ ಮಾಡಿದ್ರು, ಸಿದ್ದರಾಮಯ್ಯ ಒಬ್ಬರೇ ಅಷ್ಟು ಸಾಲ ಮಾಡಿದ್ದಾರೆ. ಒಂದು ರೀತಿ ಇಡೀ ಸರ್ಕಾರ ಸತ್ತೋಗಿದ ರೀತಿ ಇದೆ. ಒಬ್ಬ MLA ಹೇಳ್ತಾರೆ, ರಾಮನಗರದ MLA DK ಶಿವಕುಮಾರ್ ಏನಾನ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ನಾನಿದ್ದರೆ ಎಷ್ಟು, ನಾನು ಹೋದರೆ ಎಷ್ಟು, ನಾನು ರಾಜೀನಾಮೆನೇ ಕೊಟ್ಬಿಡ್ತೀನಿ ಅಂದರೆ ಸಿದ್ದರಾಮಯ್ಯ ಆಚೆ ಹೋಗಬೇಕು ಅಂತ ಅವರ ಅಭಿಪ್ರಾಯ. ಇದರಿಂದ ನನಗನ್ಸ್ತತೆ ಈ ಬಡ್ಜೆಟಲ್ಲಿ ಹೊಸತನದ ಏನು ಅನ್ನೋ ನಾವು ಬಯಸೋಕ್ಕೆ ಸಾಧ್ಯನೇ ಇಲ್ಲ. ಹೊಸತನ ಏನೂ ಇರಲ್ಲ. ನಾವು ಆರ್ಥಿಕ ಶಿಸ್ತನ್ನು 17 ಬಾರಿ ಬಡ್ಜೆಟ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರೋದು ಅವರೊಬ್ಬರಿಗೆ ಮಾತ್ರ. ಆದ್ದರಿಂದ ಅವ್ರಿಗೊಂದು ಬಿರುದನ್ನು ಕೊಡ್ಬೋದು, ಬಡ್ಜೆಟ್ನ ಜಾದೂಗಾರ ಅಂತ. ಜಾದೂಗಾರ ಯಾವುದರಲ್ಲಿ ಅಂದರೆ ಸಾಲ ಮಾಡೋದ್ರಲ್ಲಿ. ಸಾಲ ಮಾಡೋದೇ ಒಂದು ಜಾದೂಗಾರನ ಕೆಲಸ. ಅದು ಈಗಾಗಲೇ ಅವರೇ ಒಪ್ಕೊಂಡಿದ್ದಾರೆ, ಸಾಲ ಮಾಡೇ ಮಾಡ್ತೀನಿ ಅಂತ. ಅಂದರೆ ಸಾಲ ಇಲ್ಲದೆ ಈ ಸರ್ಕಾರ ಒಂದು ಹೆಜ್ಜೆನೂ ಮುಂದೆ ಹೋಗೋದಿಲ್ಲ. ಈ ಬಡ್ಜೆಟ್ಟು ಸುಳ್ಳಿನ ಕಂತಿ ಆಗಿರ್ತದೆ,
ಜನರ ಇನ್ನಷ್ಟು ಸಮಸ್ಯೆಗಳನ್ನು ಅವರ ತಲೆ ಮೇಲೆ ಒರೆಸ್ತಕ್ಕಂಥದ್ದು ಇರ್ತದೆ ಅಂತೇಳಿ ಈಗಾಗಲೇ ಜನ ಯೋಚನೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸರ್ಕಾರದ ಶಕ್ತಿ ಯೋಜನೆಗಳಿಂದಾಗಿ ಸಾರಿಗೆ ನಿಗಮಗಳ ಆರ್ಥಿಕ ಶಕ್ತಿಯೇ ಕುಸಿದಿದೆ. ಸಾರಿಗೆ ನಿಗಮದ ಎಂಡಿ ಅವರು ಬರೆದಿರುವ ಪತ್ರದಲ್ಲಿ ಸ್ಫೋಟಕ ಮಾಹಿತಿಗಳು ಬಯಲಾಗಿದೆ. ಸಾರಿಗೆ ಇಲಾಖೆಗಳು ಕ್ಲೈಮ್ ಮಾಡಿರುವ ವೆಚ್ಚಕ್ಕಿಂತ ಕಡಿಮೆ ಸಹಾಯಧನವನ್ನ ಸರ್ಕಾರ ಬಿಡುಗಡೆ ಮಾಡಿದೆ. ಹೀಗಾಗಿ ಸಾರಿಗೆ ನಿಗಮಗಳಿಗೆ ಆರ್ಥಿಕ ಸಂಕಷ್ಟ ಎದುರಾಗಿದ್ದು, ಈ ಬಾರಿ ಬಜೆಟ್ನಲ್ಲಿ ಅನುದಾನ ಒದಗಿಸದಿದ್ರೆ ಮತ್ತಷ್ಟು ಆರ್ಥಿಕ ಸಂಕಷ್ಟ ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾಗಿ ಬಜೆಟ್ನಲ್ಲಿ ಶಕ್ತಿ ಯೋಜನೆಗೆ 10,613 ಕೋಟಿ ನೀಡುವಂತೆ ಸರ್ಕಾರಕ್ಕೆ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ಶಕ್ತಿ ಯೋಜನೆಯ ಅನುಷ್ಠಾನದ ನಂತರ ನಗದು ಹರಿವಿನ ತೀವ್ರ ಕೊರತೆ ಉಂಟಾಗಿದೆ. ಇದರಿಂದಾಗಿ ಸಾರಿಗೆ ನಿಗಮಗಳ ಸಿಬ್ಬಂದಿಗಳಿಗೆ ಭವಿಷ್ಯ ನಿಧಿ, ಉಪದಾನ, ಕಾರ್ಯಾಚರಣೆ ವೆಚ್ಚ ಭರಿಸುವುದು ಕಷ್ಟವಾಗಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಜಿಬಿಎ ಕಚೇರಿಗೆ ಲಿಂಕ್ ವರ್ಕರ್ಸ್ನ 200ಕ್ಕೂ ಹೆಚ್ಚು ಕಾರ್ಯಕರ್ತೆಯರು ಮುತ್ತಿಗೆ ಹಾಕಿದ್ದಾರೆ. 9 ತಿಂಗಳಿಂದ ಸಂಬಳ ಕೊಡದ ಹಿನ್ನೆಲೆ ಜಿಬಿಎ ಕಚೇರಿಗೆ ಮುತ್ತಿಗೆ ಹಾಕಲಾಗಿದ್ದು, ಸಂಬಳಕ್ಕಾಗಿ ಆಗ್ರಹಿಸಿದ್ದಾರೆ. ಜಿಬಿಎ ವ್ಯಾಪ್ತಿಯಲ್ಲಿ 300ಕ್ಕೂ ಅಧಿಕ ಲಿಂಕ್ ವರ್ಕರ್ಸ್ನಿಂದ ಕೆಲಸ ಮಾಡಲಾಗ್ತಿದೆ. ಆದರೆ 9 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಹೀಗಾಗಿ ಕೆಲಸಕ್ಕೆ ಗೈರಾಗಿ ಇವತ್ತು ಜಿಬಿಎಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಜಿಬಿಎ ಲಿಂಕ್ ವರ್ಕರ್ ಶಶಿಕಲಾ, ಮನೆ ಬಾಗಿಲಿಂದ ಕಸ ವಿಂಗಡಿಸ್ತೇವೆ, ವಿಂಗಡಿಸಿದ ಕಸ ಆಟೋಗೆ ತುಂಬಿಸ್ತೇವೆ. 8 ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ. ದೇವಾಲಯಗಳಿಗೆ, ಸ್ಕೂಲ್ಗಳಲ್ಲಿ ಹೋಗಿ ಕಸ ಕ್ಲೀನ್ ಮಾಡ್ತೀವಿ. ಕಡಿಮೆ ಸಂಬಳಕ್ಕೆ ಯಾರು ಮಾಡದ ಕೆಲಸ ಮಾಡ್ತೇವೆ. ಆದರೂ ನಮಗೆ 9 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸುಮಿತ್ರಾ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಮೊದಲು ನಮಗೆ 8 ತಿಂಗಳಿಂದ ಸಂಬಳ ಬಂದಿಲ್ಲ. ನಾವು 25 ವರ್ಷದಿಂದ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಅಲ್ಲಿಂದ ಇಲ್ಲಿಗೆ 7 ವರ್ಷದಿಂದ ಈ ಕೆಲಸಕ್ಕೆ ಹಾಕಿದ್ದಾರೆ. ಸಂಬಳ ಮೊದಲು ನಮಗೆ 600 ರೂಪಾಯಿ ಅಷ್ಟೇ ಬರ್ತಾ ಇದ್ದಿದ್ದು. ಇವಾಗ ಒಂದು 7 ವರ್ಷದಿಂದ 14,000 ಚಿಲ್ಲರೆ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಅದನ್ನು 6 ತಿಂಗಳು 8 ತಿಂಗಳಿಂದ ಕೊಟ್ಟಿಲ್ಲ. ನಾವ್ ಹೆಂಗ್ ಮೇಡಮ್ ಜೀವನ ಮಾಡಬೇಕು? ಕೇಳಿದ್ರೆ ಅಮೌಂಟ್ ಇಲ್ಲ, ಫಂಡ್ ಇಲ್ಲ, ಇನ್ನು ಫಂಡ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಗೇನಂದ್ರೆ 9 ತಿಂಗಳಿಂದ ಸಂಬಳ ಆಗಿಲ್ಲ. ಕೆಲವರಿಗೆ 11 ತಿಂಗಳು ಸಂಬಳ, ಕೆಲವು ವಾರ್ಡ್ಗಳಿಗೆ, ಕ್ಷೇತ್ರಗಳಿಗೆ. ಈಗ 11 ತಿಂಗಳಿಂದ ಸಂಬಳ ಇಲ್ಲ ಅಂದ್ರೆ ಹೆಣ್ಮಕ್ಳುಗಳು ಏನ್ ಜೀವನ ಮಾಡೋದು ಬೆಂಗಳೂರಲ್ಲಿ? ಬಾಡಿಗೆ ಕಟ್ಟೋದಿಗೆ ಎಲ್ಲಾ ಆಫೀಸರ್ಗಳಿಗೂ ಲೆಟರ್ ಕೊಟ್ಟಿದೀವಿ ಮೇಡಮ್. ಕಮಿಷನರ್ ಕೊಟ್ಟಿದೀವಿ, ಸ್ಪೆಷಲ್ ಕಮಿಷನರ್ ಕೊಟ್ಟಿದೀವಿ, ಕರಿಗೌಡರು ಸರ್ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೊಟ್ಟಿದೀವಿ, CS ಕೊಟ್ಟಿದೀವಿ, ಇದು ಜೋನ್ ಕಮಿಷನರ್ಗೂ ಲೆಟರ್ ಕೊಟ್ಟಿದೀವಿ. ಸಂಬಳ ಆಗಿಲ್ಲ, ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ. 3 ತಿಂಗಳಿಂದ ನಮ್ ಕಣ್ಣಿಗೆ ಸಿಗ್ತಾರೆ. ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇವಾಗ ಇನ್ನೊಂದು ವಾರ ಮಾಡ್ಕೊಡ್ತೀವಿ, ಕ್ಷಮಿಸಿ ಅಂತ ಹೇಳ್ತಾರೆ. ಅದೇ ಉತ್ತರ, ಇನ್ನೇನು ಉತ್ತರ ಇಲ್ಲ. ಈಗ ಇವ್ರು ಆತರ ಇರೋದ್ರಿಂದ ನಾವು ಹೆಣ್ಮಕ್ಳಿಗೆ ಆಮೇಲೆ ಮೇಡಮ್ ಇನ್ನೊಂದು, ನಾವು ಇಷ್ಟು ವರ್ಷ ಕೆಲಸ ಮಾಡಿ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡೋದು. ವಿಚಾರವಾಗಿ ಮಾತನಾಡಿರೋ BSWML COO ರಾಮಾಮಣಿ, ನಮಗೆ ಕೇಂದ್ರ ಸರ್ಕಾರದಿಂದ ಹಣ ಬಂದಿಲ್ಲ, ಅದಕ್ಕೆ ಸಂಬಳ ಕೊಡೋಕೆ ವಿಳಂಬ ಆಗ್ತಿದೆ. ಇವತ್ತು ಕನಿಷ್ಠ 3 ತಿಂಗಳ ಸಂಬಳ ಕೊಡೋದಕ್ಕೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಇವರ ಸಂಬಳದ ವಿಷಯವಾಗಿ ಈಗ ಇಮಿಡಿಯೇಟ್ ಆಗಿ ಇವತ್ತೇನೆ ನಾವು 3 ತಿಂಗಳದ್ದು ಸಂಬಳ ರಿಲೀಸ್ ಮಾಡ್ಲಿಕ್ಕೆ ನಾವು ಕ್ರಮ ತಗೊಂತಾ ಇದ್ದೀವಿ. ನೋಡಿ, ಸ್ವಚ್ಛ ಭಾರತ್ ಮಿಷನ್ ಅಡಿ ನಮಗೆ ಅನುದಾನ ಬರಬೇಕು, ಇಡೀ ರಾಜ್ಯದ ಅನುದಾನ ಬರಬೇಕು. ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ವಿ. ಬಟ್ ಈಗ ನಾವು BSWML ಫಂಡ್ಸ್ ಇಂದಾನೆ ಕೊಡ್ತಾ ಇದ್ದೀವಿ. ಕೆಪಿಎಸ್ಸಿಯ ಮತ್ತೊಂದು ನಾಟಕ ಬಟಾ ಬಯಲಾಗಿದೆ. ಕೆಪಿಎಸ್ಸಿ ಅಕ್ರಮದ ಬಗ್ಗೆ ಪರೀಕ್ಷೆ ಬರೆದ ಅಭ್ಯರ್ಥಿಗಳು ನಾಟಕ ಬಯಲು ಮಾಡಿದ್ದಾರೆ. ಮೇನ್ಸ್ ಪರೀಕ್ಷೆ 2 ಗಂಟೆಗೆ ಮುಗಿದಿದ್ರೂ ಆನ್ಸರ್ ಶೀಟ್ ತೆಗೆದುಕೊಂಡು ಹೋಗಿದ್ದು ಲೇಟ್ ಮಾಡಿದ್ದಾರೆ. 2025ರ ಮೇನಲ್ಲಿ SA ಪೇಪರ್ 1 ಪ್ರಬಂಧ ಪರೀಕ್ಷೆ ನಡೆಯುತ್ತೆ. ಈ ವೇಳೆ ಪರೀಕ್ಷೆ ಮುಗಿದು 1 ಗಂಟೆ ಆದರೂ ಸೀಲ್ ಹಾಕಿ ಆನ್ಸರ್ ಶೀಟ್ ತೆಗೆದುಕೊಂಡು ಹೋಗಲು ಅಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ. ಈ 2 ಗಂಟೆ ತಡವಾಗಿ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡು ಹೋಗಿದ್ದು ಈ ಪರೀಕ್ಷೆಯಲ್ಲಿ ಭಾರಿ ಗೋಲ್ಮಾಲ್ ಆಗಿದೆ ಅಂತ ಈಗ ಅಭ್ಯರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿ ಅಕ್ರಮದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಪಿಎಸ್ಸಿಯಲ್ಲಿ ಹಣ ಕೊಟ್ಟರೆ ಪೋಸ್ಟ್ ಕೊಡ್ತಾರೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ 1 ರೂಮಲ್ಲಿ ಕೂತವರು ಪಾಸ್ ಆಗಿದ್ದಾರೆ. ಕೆಪಿಎಸ್ಸಿಯನ್ನು ಮುಚ್ಚೋದೇ ಒಳ್ಳೆಯದು. UPSC ಮೂಲಕ ಪರೀಕ್ಷೆ ನಡೆಸಬೇಕು. ಈ ಎಲ್ಲಾ ವಿಚಾರವನ್ನು ನಾವು ಸದನದಲ್ಲಿ ಪ್ರಸ್ತಾಪಿಸುತ್ತೇವೆ. ಕೆಪಿಎಸ್ಸಿಯಲ್ಲಿ ಜಾತಿ ಹಣವೇ ಮಾನದಂಡವಾಗಿದೆ ಅಂತ ಹೇಳಿದ್ದಾರೆ. ಕೆಪಿಎಸ್ಸಿ ಅಂದರೆ ಒಂದು ರೀತಿ ಕಳ್ಳರ ದಂಧೆ ಮಾಡುವಂಥದ್ದು ಆಗ್ಬಿಟ್ಟಿದೆ. ನಿಮಗೆ ಅಲ್ಲಿ ಹಣ ಕೊಟ್ಟರೆ ಪೋಸ್ಟು, ಹಣ ಕೊಡಲಿಲ್ಲ ಅಂದರೆ ನಿಮ್ಮನ್ನು ಡೋರ್ ಒಳಗಡೆನೂ ಬಿಡಲ್ಲ. ಈ KPSCಯಲ್ಲಿ ಒಂದೇ ರೂಮಲ್ಲಿ ಕೂತ್ಕೊಂಡು ಪಾಸ್ ಆಗಿರುವಂಥ ಘಟನೆನೂ ನಾವು ನೋಡ್ತಾ ಇದ್ದೀವಿ. ಮತ್ತು ಅವರ ಬಂಧುಗಳು, ಅವರ ಜಾತಿ, ಇವೆಲ್ಲ ಕೂಡ ಇಲ್ಲಿ ಮಾನದಂಡ. ಇದೊಂದು ದಂಧೆ ರೀತಿ ಮಾಡ್ಕೊಂಡಿದ್ದಾರೆ.
ಅದನ್ನು ಮುಚ್ಚೋದು ಒಳ್ಳೆಯದು, ಮುಚ್ಚಿದ್ರೆ ಒಳ್ಳೆಯದು ಅಂತ ನನ್ನ ಭಾವನೆ. APSC ಅಂದರೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮನೆ ಮುಂದೆ ಪ್ರತಿಭಟನೆ ಮಾಡಲಾಗಿದೆ. ಉತ್ತರ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಮಾಜದಿಂದ ಪ್ರತಿಭಟನೆ ನಡೆಸಲಾಗಿದೆ. ಸಮಾಜಕ್ಕೆ ಸಿಕ್ಕಿರುವ 7% ಮೀಸಲಾತಿಗೆ ತಳಬುಡವಿಲ್ಲ. ಮೀಸಲಾತಿಗೆ ಶಾಸನಬದ್ಧ ಮಾನ್ಯತೆ ಕೊಡಬೇಕು. ಕೋಲಿ, ಕಬ್ಬಲಿಗ ಜನಾಂಗದವರು ಪಡೆದುಕೊಳ್ತಾ ಇರೋ ಸುಳ್ಳು ನಕಲಿ ಜಾತಿ ಪ್ರಮಾಣ ಪತ್ರ ತಡೆಗಟ್ಟಬೇಕು. ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮೀಸಲಾತಿ ರಕ್ಷಣೆಗೆ ಶೆಡ್ಯೂಲ್ 9ಗೆ ಸೇರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇದ್ಯಾವುದು ನಿಮ್ಮಿಂದ ಆಗದಿದ್ರೆ ರಾಜೀನಾಮೆ ಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೋಕಾಯುಕ್ತ ದಾಳಿ ವಿಚಾರವಾಗಿ ಲೋಕಾಯುಕ್ತ SP ವಂಶಿಕೃಷ್ಣ ಮಾತಾಡಿದ್ದು, ಬೆಂಗಳೂರಲ್ಲಿ ಒಟ್ಟು 3 ಕಡೆಗಳಲ್ಲಿ ದಾಳಿ ಮಾಡಲಾಗಿದೆ. 3 ಕಡೆಗಳಲ್ಲಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡ್ತಿದ್ದಾರೆ. ಹೆಬ್ಬಾಳದ ಇಂದ್ರೇಶ್ ಮನೆಯಲ್ಲಿ 5 ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಚನ್ನಪಟ್ಟಣ, ರಾಮನಗರ, ಬಿಡದಿಯಲ್ಲೂ ಆಸ್ತಿ ಮಾಡಿರುವುದು ಪತ್ತೆಯಾಗಿದೆ. ಅಲ್ಲಿಯೂ ಅವರ ಸಂಬಂಧಿಕರ ಮನೆ ಮೇಲೂ ದಾಳಿ ಮಾಡಿ ದಾಖಲೆ ಪರಿಶೀಲನೆ ಮಾಡಲಾಗ್ತಿದೆ. ಇಂದ್ರೇಶ್ ಮನೆಯಲ್ಲಿ 2 ಲಕ್ಷ ನಗದು, 300 ಗ್ರಾಂ ಚಿನ್ನ ಸಿಕ್ಕಿದೆ. ಪರಿಶೀಲನೆ ಮುಂದುವರೆದಿದೆ ಅಂತ ಹೇಳಿದ್ದಾರೆ. ಬ್ಯಾಂಗ್ಳೂರು ಸಿಟಿ 2 ಘಟಕದಿಂದ ಒಂದು ಡಾಕ್ಟರ್ ಇಂದ್ರೇಶ್ ಗೌಡ ಅಂತ, ಅವರು ಅಸೋಸಿಯೇಟ್ ಪ್ರೊಫೆಸರ್ ಗೌರ್ಮೆಂಟ್ ವೆಟರ್ನರಿ ಕಾಲೇಜ್ ಹೆಬ್ಬಾಳ್. ಸೊ ಅವರ ಕೇಸಲ್ಲಿ ಅವರ ಮನೆ, ಆಫೀಸು ಮತ್ತು ರಾಮನಗರದಲ್ಲಿ ಒಂದು ಜಾಗ, ಚನ್ನಪಟ್ಟಣದಲ್ಲಿ ಒಂದು ಜಾಗ ಮತ್ತು ಬಿಡದಿ ಅವರ ರಿಲೇಟಿವ್ಸ್ ಮನೆಗಳಲ್ಲಿ ಕೂಡ ನಾವು ಶೋಧನಾ ಕಾರ್ಯ ಮಾಡ್ತಾಯಿದ್ದೀವಿ. 5 ಟೀಮ್ಸು ಟೋಟಲಿ ಮಾಡ್ತಾಯಿದ್ದಾರೆ. ಈಗ ಆಲ್ರೆಡಿ ಮೂವಬಲ್ ಪ್ರಾಪರ್ಟೀಸ್ ಏನೇನಿದ್ದಾವೆ ಅದೆಲ್ಲ ವೆರಿಫಿಕೇಷನ್ ನಡೀತಾ ಇದೆ. ಬ್ಯಾಂಗ್ಳೂರು ಸಿಟಿ 2 ಘಟಕದಿಂದ ಒಂದು ಡಾಕ್ಟರ್ ಇಂದ್ರೇಶ್ ಗೌಡ ಅಂತ, ಅವರು ಅಸೋಸಿಯೇಟ್ ಪ್ರೊಫೆಸರ್ ಗೌರ್ಮೆಂಟ್ ವೆಟರ್ನರಿ ಕಾಲೇಜ್ ಹೆಬ್ಬಾಳ್. ಸೊ ಅವರ ಕೇಸಲ್ಲಿ ಅವರ ಮನೆ, ಆಫೀಸು ಮತ್ತು ರಾಮನಗರದಲ್ಲಿ ಒಂದು ಜಾಗ, ಚನ್ನಪಟ್ಟಣದಲ್ಲಿ ಒಂದು ಜಾಗ ಮತ್ತು ಬಿಡದಿ ಅವರ ರಿಲೇಟಿವ್ಸ್ ಮನೆಗಳಲ್ಲಿ ಕೂಡ ನಾವು ಶೋಧನಾ ಕಾರ್ಯ ಮಾಡ್ತಾಯಿದ್ದೀವಿ. 5 ಟೀಮ್ಸು ಟೋಟಲಿ ಮಾಡ್ತಾಯಿದ್ದಾರೆ. ಈಗ ಆಲ್ರೆಡಿ ಮೂವಬಲ್ ಪ್ರಾಪರ್ಟೀಸ್ ಏನೇನಿದ್ದಾವೆ ಅದೆಲ್ಲ ವೆರಿಫಿಕೇಷನ್ ನಡೀತಾ ಇದೆ. ಬ್ಯಾಂಗ್ಳೂರು ಸಿಟಿ 2. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಹೊರವಲಯದ ಹಲಗೇರಿಯಲ್ಲಿ ವಿದ್ಯುತ್ ಕಂಬಕ್ಕೆ ಟ್ಯಾಂಕರ್ ಪಲ್ಟಿಕೊಂಡು ಟ್ಯಾಂಕರಲ್ಲಿದ್ದ ಸ್ಪಿರಿಟ್ ಸೋರಿಕೆಯಾಗಿದೆ. ಕೂಡಲೇ ಸ್ಥಳಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ನಿರಂತರವಾಗಿ ನೀರು ಹಾಕಿ ತಂಪುಗೊಳಿಸುವ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದ್ದು, ಟ್ಯಾಂಕರ್ ಪಲ್ಟಿ ಬಳಿಕ ಸ್ಥಳದಿಂದ ಚಾಲಕ ಎಸ್ಕೇಪ್ ಆಗಿದ್ದು, ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಕಾರ್ಖಾನೆಯಿಂದ ಬಾಧಿತವಾದ ಪ್ರದೇಶಕ್ಕೆ ಶಾಸಕ ರಾಘವೇಂದ್ರ ಹಿಟ್ನಾಳ ಭೇಟಿ ಕೊಟ್ಟಿದ್ದಾರೆ. ಕಾರ್ಖಾನೆ ಧೂಳಿಂದ ಇಳುವರಿ ಕಡಿಮೆಯಾಗಿದೆ, ಹೈನುಗಾರಿಕೆಯ ಮೇಲೂ ದುಷ್ಪರಿಣಾಮ ಬೀರುತ್ತಾ ಇದೆ ಅಂತ ರೈತರು ಆರೋಪ ಮಾಡಿದರು. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಹೆಟ್ನಾಳ್, ಮಾಜಿ ಸಂಸದ ಸಂಗಣ್ಣ ಕರಡಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ನಮಗೆ ದಯಾಮರಣ ನೀಡಿ ಅಂತ ಮನವಿ ಮಾಡಿದ್ದಾರೆ. ನಿತ್ಯ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೇವೆ, ದಿನ ಸಾಯೋದಕ್ಕಿಂತ ಒಂದೇ ಬಾರಿ ಸಾಯ್ತೀವಿ, ದಯಾಮರಣ ನೀಡಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಡ್ರಗ್ಸ್ ನಿಯಂತ್ರಣ ತರುವ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಟೆಸ್ಟ್ ಮಾಡಿಸಲಾಗುತ್ತದೆ. 6 ಶಿಕ್ಷಣ ಸಂಸ್ಥೆ ಮತ್ತು 2 ಹಾಸ್ಟೆಲ್ನಲ್ಲಿ ಸುಮಾರು 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪರಿಶೀಲನೆ ನಡೆಸಲಾಗುತ್ತಿದೆ. ವಿದ್ಯಾರ್ಥಿಗಳ ಯೂರಿನ್ ಟೆಸ್ಟ್ ಸ್ಯಾಂಪಲ್ ಪಡೆದಿದ್ದು, ಇದರಲ್ಲಿ 31 ವಿದ್ಯಾರ್ಥಿಗಳ ಯೂರಿನ್ ಸ್ಯಾಂಪಲ್ ಪಾಸಿಟಿವ್ ಬಂದಿದೆ. ಸದ್ಯ ಪಶ್ಚಿಮ ವಿಭಾಗದ ಪೊಲೀಸರಿಂದ ಕಾರ್ಯಾಚರಣೆ ಮಾಡಲಾಗುತ್ತಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪ್ರಾಣಿಗಳಿಗೆ ಬಿಸಿಲ ಬೇಗೆ ತಣಿಸಲು ಎಳ್ನೀರು, ಐಸ್ ಕ್ಯಾಂಡಿ ಕೊಟ್ಟು ವಿಶೇಷವಾಗಿ ಆರೈಕೆ ಮಾಡಲಾಗ್ತಿದೆ. ಝೂನಲ್ಲಿರೋ ಪ್ರಾಣಿಗಳಿಗೆ ವಿವಿಧ ಬಗೆಯ ಹಣ್ಣು, ತರಕಾರಿ ಬಳಸಿ ಲಾಲಿಪಾಪ್ ಮತ್ತು ಐಸ್ ಕ್ಯಾಂಡಿ ತಯಾರಿ ಮಾಡಿ ಆಹಾರವಾಗಿ ನೀಡಲಾಗ್ತಿದೆ. ಹೊಸರೂಪದ ವಿಶಿಷ್ಟ ರುಚಿಯ ಹಣ್ಣಿನ ಐಸ್ ಕ್ಯಾಂಡಿಗಳನ್ನು ಆನೆ, ಜಿಂಕೆ, ಮಂಗಗಳು ಹಾಗೂ ಕರಡಿ ಸೇರಿದಂತೆ ಎಲ್ಲಾ ಪ್ರಾಣಿಗಳಿಗೂ ನೀಡಲಾಗ್ತಿದೆ. ಇನ್ನು ಆನೆಗಳಿಗೆ ದಿನಕ್ಕೆ 2 ಬಾರಿ ಸ್ನಾನ ಹಾಗೂ ಅಲ್ಲಲ್ಲಿ ಕೆಸರು ಮತ್ತು ನೀರಿನ ಹೊಂಡಗಳನ್ನು ನಿರ್ಮಾಣ ಮಾಡಲಾಗಿದೆ. ಇನ್ನು ಪ್ರವಾಸಿಗರಿಗೂ ಕೂಡ ಬಿಸಿಲಿನ ಬೇಗೆ ತಟ್ಟದಂತೆ ಶೆಲ್ಟರ್ಗಳ ವ್ಯವಸ್ಥೆ ಮಾಡಲಾಗಿದ್ದು, ವಿಶ್ರಾಂತಿ ಪಡೆಯಲು ಆಸನಗಳು, ಅಲ್ಲಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಪ್ರಾಣಿಗಳೇನಿದೆ ಮತ್ತು ಪ್ರವಾಸಿಗರು ಏನಿದ್ದಾರೆ ಇಬ್ಬರಿಗೂ ಕೂಡ ಅಗತ್ಯ ಕ್ರಮ ತಗೊಂಡು ಈ ಬರ್ತಾ ಇರುವ ಬೇಸಿಗೆ ಕಾಲದಲ್ಲಿ ಅವ್ರಿಗೆ ಬೇಕಾಗಿರುವ ಸೌಲಭ್ಯಗಳನ್ನ ಮಾಡಿಕೊಡುವ ಕೆಲಸವನ್ನು ನಾವು ಈಗಾಗಲೇ ಶುರು ಮಾಡಿದ್ದೀವಿ. ಇದರಲ್ಲಿ ಮೊದಲನೇ ಹಂತದಾಗಿ ನಮ್ಮ ಪ್ರಾಣಿಗಳೇನಿದೆ ಪ್ರಾಣಿಗಳಿಗೆ ಬೇಕಾಗಿರುವ ಸಮ್ಮರ್ ಎನ್ರಿಚ್ಮೆಂಟ್ಸನ್ನು ನಾವು ಶುರು ಮಾಡಿದ್ದೀವಿ. ಎಸ್ಪೆಷಲಿ ಅದರಲ್ಲಿ ಅವ್ರದ್ದು ಐಸ್ ಪಾಪ್ಸಿಕಲ್ಸ್ ಆಗಿರ್ಬೋದು ಅಥವಾ
ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಆಗಿರ್ಬೋದು, ಫಾಗರ್ಸ್ ಆಗಿರ್ಬೋದು, ಮಿಸ್ಟಿಂಗ್ ಸಿಸ್ಟಮ್ಸ್ ಆಗಿರ್ಬೋದು, ಇದೆಲ್ಲ ಕೂಡ ಚಾಲನೆ ಮಾಡಿ ಒಂದ್ಸತಿ ಮೇಂಟೆನೆನ್ಸ್ ಚೆಕ್ ಮಾಡಿಬಿಟ್ಟು ಶುರು ಮಾಡಿದ್ದೀವಿ. ಬನ್ನೇರುಘಟ್ಟ ಜೂಗ್ ಇವತ್ತು ನೋಡೋಕ್ಕೆ ಬಂದಿದ್ವಿ. ಸೊ ಇಲ್ಲೆಲ್ಲ ಪ್ರಾಣಿಗಳೆಲ್ಲ ನೋಡಿದ್ವಿ, ಬಟ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಇವಾಗ ಬೇಸಿಗೆ ಇರೋದ್ರಿಂದ, ತುಂಬ ಬಿಸಿಲಿರೋದ್ರಿಂದ ಅಷ್ಟೇನು ಪ್ರಾಬ್ಲಮ್ ಏನು ಅನ್ನಿಸ್ಲಿಲ್ಲ, ಸಮಸ್ಯೆ ಏನಾಗಲಿಲ್ಲ. ಗಿಡ ಮರ ಎಲ್ಲ ಜಾಸ್ತಿ ಇದೆ. ಮತ್ತು ಜನರಿಗೆ ಕುಡಿಯೋಕ್ಕೆ ನೀರು ಅಂತ ಅಲ್ಲಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿಯೊಂದೂ ಚೆನ್ನಾಗಿದೆ ಇಲ್ಲಿ ನೋಡೋದಕ್ಕೆ. ಬೇಸಿಗೆ ಅಂತ ಹೇಳಿ ಮನೇಲಿ ಕೂತ್ಕೊಂಡಿರ್ತೀರಲ್ವ, ಸೊ ಆ ಥರ ಏನು. ಹೋಳಿ ನಿಮಿತ್ತ ಅಣಕು ಶವಯಾತ್ರೆ ಮಾಡಲು ಹೋಗಿ ಯುವಕರು ವಿವಾದದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಕಲಬುರಗಿಯ ಆಳಂದ ತಾಲೂಕಿನ ನಿಂಬರ್ಗಾ ಗ್ರಾಮದಲ್ಲಿ ಬುರ್ಖಾ ಧರಿಸಿದ ಮಹಿಳೆಯ ವೇಷ ತೊಟ್ಟು ಯುವಕರು ಅಣಕು ಶವಯಾತ್ರೆ ಮಾಡಿದರು. ಈ ವಿಡಿಯೋ ವೈರಲ್ ಆಗಿತ್ತು. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮುಸ್ಲಿಂ ಸಮುದಾಯದ ಮುಖಂಡರು ಸಿಡಿದಿದ್ದಾರೆ. ನಮ್ಮ ಧರ್ಮಕ್ಕೆ ಅವಹೇಳನ ಮಾಡುವ ದುರುದ್ದೇಶದಿಂದಲೇ ಅಣಕು ಶವಯಾತ್ರೆ ಮಾಡಲಾಗಿದೆ. ಇದರಿಂದ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಸದ್ಯ 5 ಯುವಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. माहौल खराब करने का काम कर रहे हैं। ಗ್ರಾಮಸ್ಥರು 2 ಗುಂಪುಗಳಾಗಿ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡು ಹೋಳಿ ಹಬ್ಬ ಆಚರಣೆ ಮಾಡುವ ವಿಶಿಷ್ಟ ಸಂಪ್ರದಾಯ ತೆಲಂಗಾಣದಲ್ಲಿ ನಡೆದಿದೆ. ಇಲ್ಲಿನ ನಿಜಾಮಾಬಾದ್ ಜಿಲ್ಲೆಯ ಸಲೂರಾ ಮಂಡಲ್ನ ಹುನ್ಸ್ ಗ್ರಾಮದಲ್ಲಿ ಈ ವಿಶಿಷ್ಟ ಆಚರಣೆ ನಡೆಯಲಿದ್ದು, ಗ್ರಾಮದಲ್ಲಿ ಹಗ್ಗದ ಮೂಲಕ 2 ಗುಂಪುಗಳಾಗಿ ಗ್ರಾಮಸ್ಥರು ವಿಂಗಡಣೆ ಆಗ್ತಾರೆ. ಒಬ್ಬರಿಗೊಬ್ಬರು ಮುಷ್ಟಿಯಿಂದ ಹೊಡೆದುಕೊಳ್ಳುತ್ತಾ ವಿಭಿನ್ನವಾಗಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಕರ್ನಾಟಕದ ಕ್ರಿಕೆಟ್ ಆಟಗಾರ ವೈಶಾಖ್ ವಿಜಯ್ ಕುಮಾರ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಮಾಜಿ ಆರ್ಸಿಬಿ ಆಟಗಾರ ವೈಶಾಖ್ ವಿಜಯ್ ಕುಮಾರ್ ವಿವಾಹ ಕಾರ್ಯಕ್ರಮದಲ್ಲಿ ನಟ ಕಿಚ್ಚ ಸುದೀಪ್ ಭಾಗಿಯಾಗಿದ್ದರು. ಸಾಗರಿಕಾ ವೈಶಾಖ್ ಜೋಡಿಗೆ ಕಿಚ್ಚ ಆಶೀರ್ವದಿಸಿ ಶುಭ ಹಾರೈಸಿದ್ದಾರೆ.